ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ BDCC ಬ್ಯಾಂಕಿನ ಬಗ್ಗೆ ಒಂದಿಷ್ಟು ಚರ್ಚೆ ಇದ್ದೇ ಇರ್ತದೆ ನಮ್ಮಲ್ಲೇ, ನೀವು ನೋಡ್ತಾ ಬಂದಿದ್ದೀರಿ. ಈಗ ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ತಾರೋ ಯಾರಾದರೂ ಆಗಲಿ, ಈಗ ನಾವು ಹಲವು ಸಲ ಹೇಳಿದ್ದೀವಿ, ರೈತರಿಗೆ ಅನುಕೂಲ ಆಗುವಂಥ ನೆಲೆಗಟ್ಟಿನಲ್ಲೇ ಅವ್ರಿಗೆ ಗೋಡೌನ್ ಕಟ್ಟಿಕೊಡುವಂಥದ್ದು, ಉಳಿದ ಬೆಳೆಗಳಿಗೂ ಸಹ ಅಲ್ಲಿ ರಕ್ಷಣೆ ಇಟ್ಟುಕೊಳ್ಳೋದು, ಮಾರ್ಕೆಟ್ ಮಾಡುವಂಥ ಕೆಲಸ ನಮ್ಮ DCC ಬ್ಯಾಂಕಿನಿಂದ ಸಾಧ್ಯದ. ಯಾವುದೋ ಕಂಪ್ನಿಗಳಿಗೆ ಸಾಲ ಕೊಡೋಕ್ಕಿಂತಲೂ ನಮ್ಮ ಪ್ರತಿ ಗ್ರಾಮದಲ್ಲೂ ಗೋಡೌನ್ ಕಟ್ಟಿಸ್ಕೊಂಡು, ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ಆ ಗೋಡೌನ್ದಲ್ಲಿ ಅಲ್ಲಿ ಆಯಾ ರೈತರು ತಮ್ಮ ಬೆಳೆದ ಬೆಳೆ ಇಡುವಂಥದ್ದು ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿ ಒಂದು ಮಾರ್ಕೆಟ್ ಆಗ್ತದೆ ಅನ್ನುವಂಥ ಮಾತನ್ನು ಮೊದಲಿಗೆ ಹೇಳಿ, ಈ ರೀತಿ ಅವರು ಏನಾದರೂ ಮಾಡಬಹುದಾ ಮತ್ತಷ್ಟು ಚರ್ಚೆ ಮಾಡ್ತಾ ಇರೋದು. ಅದಕ್ಕೆ ಮೊದಲೀಗ ಇನ್ನು ಇಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಕಡೆ ಖಾಸಗಿ ಒಂದು ಸಂಸ್ಥೆಗೆ ಇಂಟರ್ವ್ಯೂ ಕೊಡೋ ಮುಂದೆ ಮಾತಾಡಿದ್ದಾರೆ. ನಾವು ಪಕ್ಷದ ವಿಷಯ ಬಂದಾಗ ಮೊದಲು ಪಕ್ಷ ನಮಗೆ, ನಂತರದಲ್ಲೇ ಅದೇ ಕಾಲಕ್ಕೆ ಸಹಕಾರಿ ಸಂಘಗಳು ಬಂದಾಗ ಮೊದಲು ನಾವೆಲ್ಲ ಪಕ್ಷ ಅಲ್ಲಲ್ಲಿ ನಾವೆಲ್ಲ ಒಂದು ಕುಟುಂಬ ಒಂದು ಅನ್ನುವಂಥ ಮಾತನ್ನು ಮಾತಾಡ್ತಾ ಸ್ವಚ್ಛವಾಗಿ ನಾವು ಮತ್ತು ಮುಂದಿನ 2028 MLA ಆಗಿರ್ಬೋದು, MP ಆಗಿರ್ಬೋದು, ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಸಣ್ಣ ಸಂದೇಶವನ್ನು ಬಿಟ್ಟಿದ್ದಾರೆ. ಇದು ನೋಡಿದಾಗ ಗೋಕಾಕ್, ಹುಕ್ಕೇರಿ, ಅಥಣಿ ಇಲ್ಲಿ ಒಬ್ಬರಲ್ಲಿ ಒಬ್ಬರು ಇಂಟರ್ಫಿಯರ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಲಿಕ್ಕತ್ತದ ನಿಧಾನಕ್ಕೆ. ಯಾಕಂದರೆ ಕತ್ತಿಯವರು ಬಾಲಚಂದ್ರ ಅವರು ಒಂದು ಪಾರ್ಟಿ ಹೈಕಮಾಂಡ್ ಹೇಳ್ತದೆ, ಇಬ್ಬರು ಕೇಳ್ತಾರೋ ಅನ್ನುವಂಥದ್ದು. ಮತ್ತು ಜೊತೆಗೆ ಕತ್ತಿಯವ್ರ ಮೇಲೆ ಒತ್ತಡ ಬರ್ತಾ ಇದ್ದಾವ, ಇಲ್ಲ ನೀವು BJP ಸಂಘಟನೆ ಮಾಡಿರಿ ಉತ್ತರ ಕರ್ನಾಟಕದಲ್ಲೇ ಅಂತ ಹೇಳ್ಕೊಳ್ತ ನಾಯಕರಿಲ್ಲ ಅನ್ನುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬಲವಾದಂಥ ನಮ್ಮ BJP ಹೋಲ್ಡಿದ, ನೀವು ಮುಂದುವರಿಸಿ ಹೋಗ್ರಿ ಅನ್ನೋಂಥ ಒತ್ತಡ ಮೇಲೆ ತರ್ತಾ ಇರೋದು ನೋಡಿದಾಗ ಪಾರ್ಟಿ ವಿಪ್ಪನ್ನು ಮೀರಿ ಇವರು ಒಬ್ರಿಗೊಬ್ಬರು ವಿರೋಧವಾಗಿ ಎಲೆಕ್ಷನ್ ಮಾಡ್ಬೋದಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅವರು ಇಲ್ಲಿ ನಮ್ಮ ಮೂಡಲಗಿಗೆ, ಇವರು ಇಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ಹುಕ್ಕೇರಿಗೆ. ಅದೇ ಕಾಲಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇಲ್ಲೇನಪ್ಪ ಅಂತಂದ್ರೆ BJPಗರು. ಹೀಗಾಗಿ ಹೊಂದಾಣಿಕೆ ಆಗಿಬಿಡ್ತಾನೆ. ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಕತ್ತಿಯವ್ರ ಮಧ್ಯೆಲ್ಲ ಮೊದಲಿಂದ ಅಣ್ಣ ತಮ್ಮರ ಒಂದು ಸಹೋದರತ್ವ ಇರೋದರಿಂದಾಗೆ ಹೊಂದಾಣಿಕೆ ಆಗ್ತದನ. ಇವರೇನು ಎಂಟ್ರಿ ಆದರೂ ಜಾರಕಿಹೊಳಿ ಅವರಲ್ಲ ಎಂಟ್ರಿ ಆದಾಗ ನಮ್ಮಲ್ಲಿ ಯಾಕೆ ಬಂದ್ರಿ ಅನ್ನೋ ಕಾರಣಕ್ಕಾಯ್ತು, ಅಸ್ತಿತ್ವ ಕಾರಣಕ್ಕಾಗಿ ಕತ್ತಿಯವ್ರು ಹೋರಾಟ ಮಾಡಿದರು. ಅಸ್ತಿತ್ವ ಪ್ರಶ್ನೆ ಬಂತು, ರಾಜಕೀಯವಾಗಿ ಹೋರಾಟ ಮಾಡಿದ್ರು. ಅವರು ತಮ್ಮನ್ನು ಸ್ವೀಪ್ ಮಾಡಿಕೊಂಡ್ರು, ಗೆದ್ದುಕೊಂಡ್ರು. ಅದೇ ಕಾಲಕ್ಕೆ ಜಾರಕಿಹೊಳಿ ಅವರು ಸಹಿತ ನಮ್ಮದು ಅದಪ್ಪ ಶಕ್ತಿ ಅಂತ ತೋರಿಸ್ಕೊಟ್ರು ವಿರೋಧ ಪಕ್ಷಾಗೆ. ಹೀಗಾಗಿ ಈ ಒಂದೇನು ಸಮೀಕರಣ ಆಗೈತಿ ಇಲ್ಲಿವರೆಗೆ, ಈ ಸಮೀಕರಣ ಬದಲಾಗ್ತದನ. ಯಾಕಂದ್ರೆ ಹೌದು, ಮತ್ತು ಪಾರ್ಟಿ ವಿಪ್ ಮಾಡ್ತದೆ, ನೀವು BJP ಪರ ಮಾಡಬೇಕಪ್ಪ, ಕತ್ತಿಯವರು ನೀವು 3 ಜನ ಅಂತೇಳಿ ಆರ್ಡರ್ ಮಾಡಿದಾಗ ಅದು ಮೀರಿ ನಿಲ್ತಾರೆ ಇವರು ಅನ್ನುವಂಥದ್ದು. ಇದೇ ಕಾಲಕ್ಕೆ ಅಲ್ಲಿ ಲೋಕಲ್ ಜನವನ್ನು ಹೌದಪ್ಪ ನೀವು ಉಳಿಸ್ಕೊಂಡಿದ್ರಿ ನಿಮ್ಮ ಅಸ್ತಿತ್ವ, ರಾಜಕೀಯ ಅಸ್ತಿತ್ವ, ಆದ್ರೆ ನೀವು BJPಯಲ್ಲಿದ್ದರೆ ಇನ್ನೂ ಹೆಚ್ಚಾಗ್ತದೆ, ಸಾಧ್ಯ ಆದರೆ ಸೌದಿಯವ್ರನ್ನ ತೊಗೊಂಡು ಬಂದರೆ ಅಡ್ಡಿ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ. ಹೀಗಾಗಿ ಈ DCC ಬ್ಯಾಂಕಿನ ನೆಲಗಟ್ಟಿನಲ್ಲಿ ಆದಂತಹ ಒಂದು ಚುನಾವಣೆ, ಮತ್ತು ಅದರಲ್ಲೂ DCC ಬ್ಯಾಂಕಿನಲ್ಲೇ ಲಿಂಗಾಯತರ ಅಧ್ಯಕ್ಷರು ಮಾಡ್ತಾನೆ ಅಂತೇಳಿ, ಉಪಾಧ್ಯಕ್ಷರು ಮೋಸ್ಟ್ಲಿ ಅವರು ಮಾಡೋ ಸಾಧ್ಯತೆಗಳಿದ್ದಾವೆ, ಜಾರಕಿಹೊಳಿ ಅವರಾಗಲಿ ಯಾರೋ ಆಗಲಿ. ಹೀಗಾಗಿ ಅಲ್ಲಿ ಶಮನ ಆಗಿಬಿಡ್ತಾ ಇದ್ವು ಒಂದು ರಾಜಕೀಯ ವೈರತ್ವ. ಅದಕ್ಕೆ ನಾವು ತಿಕ್ಕಾಡಿ ದುಡ್ಡು ಹಾಳು ಮಾಡೋಕ್ಕಿಂತಲೂ ಏರ್ಕೊಳಕ್ಕಿಂತಲೂ ಒಂದಾದ್ರೆ ಹೇಗೆ ಅನ್ನೋದು ವಿಚಾರ ಬಂದದನ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಇನ್ನೂ ನಮ್ಮ ಕಚ್ಚೆಯವ್ರ ಕಡೆಯಿಂದ ಏನು ಸೌಂಡ್ ಬಂದಿಲ್ಲ, ಏನು ಮಾಡ್ತಾರ ಏನಿಲ್ಲ, ಮುಂದಿನ ಹೆಜ್ಜೆ ಏನು ಅಂತೇಳಿ. ಆದರೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ, ಅವರಿಗೆ ಅತ್ಯಂತ ಪ್ರೇರಿತಂದು. ಈ ಜಾರಕಿಹೊಳಿ ಅವ್ರು ಏನು ಮಾಡ್ತಾರ, ಅಣ್ಣ ಒಂದು ಪಕ್ಷ, ತಮ್ಮ ಇನ್ನೊಂದು ಪಕ್ಷ, ಈಗೆಲ್ಲ ಪಕ್ಷನ ಕಾಣಿಸ್ಕೊಂಡು ತಮ್ಮ ಕುಟುಂಬದ ಹಿತಾಸಕ್ತಿ ಕಾಯ್ಕೊಂಡು ಹೋಗುವಂಗೆ ನಾವು ಯಾಕೆ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅನ್ನೋದು ಹೊಸ ಸಮೀಕರಣ ಆಗ್ಬೋದಾ, ಇಲ್ಲ ಈಗಿದ್ದಂಥದ್ದು ಉಳಿಬೋದಾ ಅಂತ. ಯಾಕಂದ್ರೆ ಸಹಜದ
ಒಬ್ರಿಗೊಬ್ರು ತಿಕ್ಕಾಡಿದ್ರೆ ಒಬ್ರಿಗೊಬ್ರು ನಾಶ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ ಅಂದ ತಕ್ಷಣ ದೊಡ್ಡವ್ರು ಒಂದಾಗಿಬಿಡ್ತಿರ್ತಾರೆ. ಹೀಗಾಗಿ ಇಲ್ಲೇ ಏನಾಗಿಬಿಡುತ್ತಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಇನ್ನೊಂದು ರೀತಿಯಿಂದ ಹನನ ಆಗ್ತಿರ್ತದೆ. ಇಲ್ಲ ಆ್ಯಕ್ಚುಲಿ ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಖರ್ಚು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡೋದು ಎಲ್ಲ ಇದ್ದಾವೆ. ಆದರೆ ಇವತ್ತು ರಾಜಕೀಯ ಹಂಗಾಗಿದೆಪ್ಪ ಅಂದ್ರೆ ದುಡ್ಡು ಖರ್ಚು ಮಾಡಲಾರ್ದ, ಕೊಟ್ಟೆ ಇರಲಾರ್ದ ಆರ್ಚೆ ಬರೋದಿಲ್ಲ ನೀವು. ಅಂದಾಗ ದೊಡ್ಡವರು ಒಂದಾಗಿ ತಮ್ಮ ಪ್ರಜಾಪ್ರಭುತ್ವ ನಾವು ಕುಟುಂಬ ಉಳಿಸುವಾಗ ಒಂದಾಗಿ ಮುಂದೆ ಹೋಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಅವರ ಸ್ಪಷ್ಟೀಕರಣ ನೀಡಬೇಕು, ನಾ ಮಾತು ಬೇರೆ. ಬಟ್ ಈಗ ಅವ್ರ ಬೆಂಬಲಿಗರು ಮಾತಾಡೋದ್ರ ಮೇಲೆ ಮಾತಾಡುವಂಥದ್ದು ವಿಷಯ ಇದು. ನನಗೆ ಇಲ್ಲಿ ಬಂದಂಥ ಒಂದು ಮಾಹಿತಿ ಅತ್ಯಂತ ನಿಯರೆಸ್ಟ್ ಮಾಹಿತಿಗಳು. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸ್ವತಃ ಇತ್ತೀಚೆಗೆ ಕೊಟ್ಟಂಥ ಒಂದು ಇಂಟರ್ವ್ಯೂದಲ್ಲಿ ಇದನ್ನು ಹೇಳಿದ್ದಾರೆ. ಹೌದು, ನಾಳೆ ಬಂದಾಗ ನಾವು ಫಸ್ಟ್ ಪಕ್ಷ ಅಂತ ಹೇಳ್ತಾರೆ. ಇಲ್ಲ ಪಕ್ಷ ತೆಗೆದು ಹಾಕಿಬಿಡ್ತಾರೆ ಅವರು. ಅವ್ರಿಗೆ ಗೊತ್ತದವರು ಹಿ ಈಸ್ ಇಂಟೆಲಿಜೆಂಟ್. ಬಾಲಚಂದ್ರ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಜೊತೆಗೆ ಹೆಚ್ಚು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಆ ಭಾಗದಲ್ಲಿದ್ದಂಥ ಕತ್ತಿಯವರು ಆಗಿರ್ಬೋದು, ರಮೇಶ್ ಕತ್ತಿ ಅವ್ರ ಮನೆಯಲ್ಲಿದ್ದಂಥವ್ರು, ಜೊತೆಗೆ ಸೌದಿಯವ್ರ ಮಗ, ಅವರೆಲ್ಲ ಇಂಟೆಲಿಜೆಂಟ್ ಇದ್ದಾರೆ. ಅವರು ಯಾಕಪ್ಪ ಸುಮ್ಮನೆ ನಾಶ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಾ ಅಂತ ಈಗ ಎಲ್ಲರೂ ಶಕ್ತಿ ಗೊತ್ತಾಗಿದೆ. ಯಾರೆಲ್ಲ ಎಷ್ಟಿಟ್ಟಿದ್ದೀವಿ, ಏನಿದ್ದೀವಿ, ಎಷ್ಟರ ಮಟ್ಟಿಗೆ ಅವರು ಬಲಿಸ್ಕೊಳ್ಳೋ ಸಲುವಾಗಿ ಅಂದರೆ ಈ ಎಲ್ಲ PKPS ಅದು ಏನಿದ್ರು ಡೈರೆಕ್ಟರ್ಸ್ ಅಂದರೆ ಅಥವಾ ಅದು ಏನಿದೆ ನೀವು ಡೆಲಿಗೇಟ್ಸ್ ಅವ್ರನ್ನ ಒಪ್ಪಿಕೊಳ್ಳೋದ್ರಾಗ ಏನು ಸರ್ಕಾರ ಸಾಧ್ಯ ಏನಿಲ್ಲ ಎಲ್ಲರೂ ಗೊತ್ತದ. ಜೊತೆಗೆ ಜೊಲ್ಲೇನೂ ಸಹಿತ ಇವತ್ತು ಅವರು BJPಗರು. ಹೀಗಾಗಿ ಇವೆಲ್ಲನೂ ಏನಾಗಬಹುದು ಅಂದರೆ ಒಂದು ತರ್ಕ. ಆದರೆ ಇಲ್ಲಿವರೆಗೆ ಆದಂಥ ಒಂದು ಘಟನೆ ನಡೆದಾಗ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷರಾಗಿಲ್ಲ. ಅದು ಆದ ನಂತರ ಇದು ಹೊಸ ರೂಪ ಪಡಿಬಹುದೇನೋ ಅನ್ನುವಂಥ ಒಂದು ಮಾತುಗಳು ಇದ್ದಾವೆ. ಅದು ಯಾವ ರೂಪ ಆಗ್ಬೋದು, ಇದರಲ್ಲಿ ಏನಾದರೂ ಜಾರಕಿಹೊಳಿ ಕುಟುಂಬದವರು ಒಂದಿಷ್ಟು ಏನಪ್ಪ ಕತ್ತಿಯವ್ರಿಗೆ ಸಂಬಂಧಿಸಿದವ್ರಿಗೆ ಯಾರಿಗೋ ಅಥವಾ ಸೌದಿಯವ್ರಿಗೆ ಸಂಬಂಧಿಸಿದವ್ರಿಗೆ ಯಾರಿಗೋ ಅಧ್ಯಕ್ಷೋ ಉಪಾಧ್ಯಕ್ಷೋ ತಮ್ಮವ್ರಿಗೊಂದು ಉಪಾಧ್ಯಕ್ಷ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡ್ರಪ್ಪ, ಅವ್ರು ಹೊಂದಾಣಿಕೆ ಆಗೋ ಸಾಧ್ಯತೆಗಳಿದ್ದಾವೆ. ಇದು ಸಹ ಚರ್ಚೆ ನಡೆದು. ಮತ್ತು ಗೋಕಾಕ್ ಕ್ಷೇತ್ರದಲ್ಲಂತೂ ಗೊತ್ತದ ನಮ್ಮ ರಮೇಶ್ ಜಾರಕಿಹೊಳಿ ಅವರಂತ BJPಗರು ಎಲ್ಲ ನೆಲೆಯಲ್ಲೇ 2028ರಷ್ಟರಲ್ಲೇ ಈಗಿನ ಒಂದು ಸಿಟ್ಟು ರಭಸ ಒಂದು ಹೋರಾಟ ಆಗಿದೆ ಈ DCC ಬ್ಯಾಂಕ್ ಸಲುವಾಗಿ. ಅದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಅವ್ರದ್ದಂಥವ್ರು ಯಾಕಂದ್ರೆ ವಿಶೇಷವಾಗಿ ಕತ್ತಿಯವ್ರ ಕುರಿತ ಒಂದೆರಡು ಮಾತುಗಳು ಏನಪ್ಪ ಅಂತಂದ್ರೆ ಅಲ್ಲಿ ಜನ ಮಾತಾಡೋದು ಹೇಳ್ತಾ ಇದ್ದೀನಿಲ್ಲ. ಇಲ್ಲ ಕತ್ತಿಯವ್ರು ಖರ್ಚಕರಲ್ಲ, ದುಡ್ಡು ಖರ್ಚು ಮಾಡೋ ಹಾಗಿಲ್ಲ ಅಂತೇಳಿ. ಅದೇ ಕಾಲ ಜಾರಕಿಹೊಳಿ ಕುರಿತಾಗಿ ಇಲ್ಲಿ ಜನ ಮಾತಾಡುವಂಥದ್ದು ಅವರು ರಾಜಕೀಯವನ್ನು ಒಂದು ವ್ಯಾಪಾರ ರೂಪದಲ್ಲಿ ಬೆಳೆಸ್ಕೊಂಡಿದ್ದಾರೆ. ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸ್ವಲ್ಪ ಶಕ್ತಿ ಹೆಚ್ಚದ ಅಂತೇಳಿ. ಹೀಗಾಗಿ ಕತ್ತಿಯವರಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಒಂದು ನೆಲೆಯಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಆಗ್ಬೋದಾ ಅಂತೇಳಿ ಒಂದು. ಎರಡನೇದಾಗಿ ಈಗ ಅವರು ಏನೋ BJPಯಿಂದ ನಿಲ್ಲಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಅಥವಾ ಮತ್ತೇನೋ ಆಗ್ಬೇಕಾಗಿತ್ತಂದ್ರೆ ಸಹಿತ ಅಲ್ಲಿಂದ ಈಗ BJPಗರು ನಮ್ಮ ಇವರು ಇದ್ದಾರೆ, ಅವ್ರು ಗೆಲ್ತಾ ಇದ್ದಾರೆ ನಿರಂತರವಾಗಿ. ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲೂ ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರು ನಿರಂತರವಾಗಿ ಗೆಲ್ತಾ ಇದ್ದಾರೆ. ಅವರು ನಮ್ಮ ಭಾಗದಲ್ಲಿ ಅವರು ಗೆಲ್ತಾ ಇದ್ದಾರೆ. ಇವರು ಕತ್ತಿಯವರು ತಮ್ಮಲ್ಲಿ ಹೇಳ್ತೈತಿ. ಮತ್ತು ಅದೇ ಕಾಲ ಸೌದಿಯವರು ತಮ್ಮ ಕ್ಷೇತ್ರದಲ್ಲಿ ಹೇಳ್ತಿಟ್ಕೊಂಡಿದ್ದಾರೆ. ಅಂದ್ರೆ ಇದು ಮುಂದಿನ ಚುನಾವಣೆ ಬರೋದ್ರೊಳಗಾಗಿ ಇದೆಲ್ಲ ಡಿಸ್ಕ್ಲೋಸ್ ಆಗಿ ಮತ್ತು ನಿಂತು ನೀರಾಗ್ತದೆ, ಹರಿ ನೀರಾಗ್ತದೆ. ಮತ್ತು ಮೇಲಿನ ಸೌದಿಯವರು ಹೇಳ್ತಿರ್ತಾರೆ ರಾಜಕೀಯದ ನೀರು ನಿಂತು ನೀರಲ್ಲ ಅಂತ. ಇವತ್ತು ವೈರಿ ಇದ್ದವ್ರು ನಾಳೆ ಮಿತ್ರ ಆಗ್ಬೋದು, ನಾಳೆ ಮಿತ್ರ ಅಂತ ನಾಡದ ವೈರಿನೂ ಆಗ್ಬೋದು. ನಿರಂತರ ಚಲಿಸ್ತಾ ಇರ್ತದೆ ಅಂತೇಳಿ. ಹಾಗೆ ಇದು ಚಲಿಸೆ ಮೋಸ್ಟ್ಲಿ ಇದು ಒಂದು ಕೋಆಪರೇಷನಲ್ಲಿ ಎಂಡ್ ಆಗ್ಬೋದಾ ಅಂತೇಳಿ. ಮತ್ತು ಈ ಒಂದು DCC ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷಗಿಂತಲೂ ಇಲ್ಲಿ ಮುಖ್ಯವಾಗಿ ಜಾರಕಿಹೊಳಿ ಆಗಿರ್ಬೋದು, ಅವ್ರಿಗೂ ಆಗಿರ್ಬೋದು, ನಾವು ಅಧ್ಯಕ್ಷ ಆಗ್ಬೇಕಂತ ಯಾರಲ್ಲೂ ಇಲ್ಲ. ಸೌದಿಯವರ ಮಾತುಗಳನ್ನ ಕೇಳಿದಾಗ ಆಗಿರ್ಬೋದು, ಕತ್ತಿಯವ್ರ ಮಾತನ್ನು ಕೇಳಿದಾಗ ಕತ್ತಿಯವ್ರ ಮನುಷ್ಯ ಎಲ್ಲೋ ಒಂದು ಮೂಲೆ ಇರ್ಬೋದು, ಏನೋ ಇಲ್ಲ ಅಂತ ನಡೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಭಾಳಷ್ಟು ವರ್ಷ ಅವರಲ್ಲಿ ಅಧ್ಯಕ್ಷ ಆಗಿದ್ದಂಥವ್ರು, ಅದರದ್ದೆಲ್ಲ ತಿಳ್ಕೊಂಡಂಥವ್ರು, ಅದರಲ್ಲೂ BDCC ಬ್ಯಾಂಕಿನ ಅಧ್ಯಕ್ಷರು ಇಳಿಸಿದಾಗಂತ ಅವ್ರಿಗೆ ನೋವು ಆಗಿದೆ. ಇರ್ಬೋದು ಒಳಗೆ ಎಲ್ಲೂ ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನಾನೇ ಆಗ್ತೀನಪ್ಪ ಅಧ್ಯಕ್ಷ ಅನ್ನೋದು ಸ್ಥಿತಿಲ್ಲ ಇವತ್ತು ಕತ್ತಿಯವರು ಇಲ್ಲ. ಯಾಕಂದ್ರೆ ಹಂಗೇನದು ಅಂದ್ರೆ ಅವ್ರ ಜೊತೆಗೆ ಬೆಂಬಲ ಕೂಡ ಅವ್ರು ಬೇಕಲ್ರಿ, ಅದು ಅಷ್ಟೇ ಕಷ್ಟದ ಕೆಲಸ. ಹೀಗಾಗಿ ಅವರಾಯಿತು, ಸೌದಿಯವರಾಯಿತು, ಇವರು ಇಬ್ಬರು ಏನಪ್ಪ ಅಂತಂದ್ರೆ ಅಂಥ 3 ಜನ ನಾವು ಅಧ್ಯಕ್ಷ ಆಗೋಗ್ತಿಲ್ಲ. ಯಾಕಂದರೆ ಎರಡನೇ ಲೈನ್ ಅದು ಮಾತಾಡಿದ್ದಾರೆ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು. ನಮ್ಮ ಎರಡನೇ ಲೈನ್ ಅಂದರೆ ನಾಯಕರು ಬೆಳೆಸಬೇಕಾಗಿದ್ದನಂತ ಒಂದು ಉದಾರ ಮಾತು ಮಾತಾಡಿದ್ದಾರೆ. ಹೀಗಾಗಿ ಇಲ್ಲೇ ಏನಪ್ಪ ಅಂದರೆ ಅವ್ರವ್ರು ಬೇಕಾದವರೆಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ತಮ್ಮ ಬೇಕಾದ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಈಗ ಹೆಂಗೈತೆ ಆ್ಯಸ್ ಇಟ್ ಈಸ್ ಮೊದಲು ಹೆಂಗಿತ್ತು ಅದೇ ರೀತಿಯಾಗಿ ಹುಕ್ಕೇರಿ ಕ್ಷೇತ್ರಕ್ಕೆ ನೀವು ಬರಬೇಡ್ರಿ, ಗೋಕಾಕ್ ಕ್ಷೇತ್ರ ನಾವು ಬರೋದಿಲ್ಲ ಅನ್ನುವಂಥ ಅಗ್ರಿಮೆಂಟ್ ಆಗ್ಬೋದು, ಮತ್ತೇನೋ ಆಗ್ಬೋದು. ಯಾಕೆಂತಂದ್ರೆ ಮತ್ತು ಇಲ್ಲೇ ಜಾನ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಅವರು ಜಾನರಿ ಯಾರು ರಮೇಶ್ ಕತ್ತಿ ಆಗಿರ್ಬೋದು, ನಮ್ಮ ಏನಪ್ಪ ಅಂದ್ರೆ ಅದೇ ಕಾಲ ಸೌದಿಯವರಾಗಿರ್ಬೋದು, ಲಕ್ಷ್ಮಣ ಸೌದಿ, ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಯ್ತು, ಎಲ್ಲರೂ ಬುದ್ಧಿವಂತರಿದ್ದಾರೆ. ಮೋಸ್ಟ್ಲಿ ಬುದ್ಧಿವಂತರು. ಮತ್ತು ಇನ್ನೊಂದು ಸತ್ಯನೂ ಗೊತ್ತಿರ್ಬೇಕು, ನಾವೇನೋ ಮಾಡಿದ್ರೆ ಒಬ್ರಿಗೆ ಕೊಟ್ಟು ನಾವು ಇಟ್ಕೊಂಡು ಹೋದ್ರೆ ಉಳ್ಕೊಂಡು ಹೋಗ್ತೀವಿ ಅಂತೇಳಿ. ಇನ್ನೊಬ್ರು ಕಸ್ಕೊಳಕ್ಕೆ ಹೋದಾಗ ಜಗಳ ಶುರು ಆಗ್ತದೆ, ಹೋರಾಟ ಶುರು ಆಗ್ತಾವೆ. ಹೀಗಾಗಿ
ಈ ಭಾಗದಲ್ಲೇ ಮುಂಬರುವ ದಿನಗಳಲ್ಲೇ ಈಗೇನು ಪ್ರಜಾಪ್ರಭುತ್ವ ಅಲ್ಲೇ ಅಲ್ಲಾಡ್ತಾ ಇದೆ, ಪ್ರತಿಯೊಬ್ಬರಿಗೆ ಓಟ್ ಹಾಕುವಂಥದ್ದು ಅವಕಾಶ ಸಿಗ್ತಾ ಇದೆ, ಹಾಗೂ ಸಿಗ್ತದಿಲ್ಲ ಅಂತಲ್ಲ, ಆದರೆ ಪ್ರಬಲವಾದ ಅಭ್ಯರ್ಥಿಗಳು ಎದುರಾಳಿ ಇರೋದಿಲ್ಲ ಅನ್ನೋದು ಭಾಳ ಗಮನಿಸ್ಬೇಕಾಯ್ತು. ಯಾಕಂದರೆ ಈಗ ಓಟ್ ಹಾಕೋರು ವಿಚಾರ ಮಾಡ್ತಾರೆ, ಈಗ ನಾವು ಓಟ್ ಹಾಕಿ ಅವ್ರು ನಾಳೆ ಗೆಲ್ಲಿಲ್ಲ ಏನು ಮಾಡೋದು, ಅಟ್ಲೀಸ್ಟ್ ಈಗ ಎಷ್ಟು ಕೊಡ್ತಾರೆ ತೊಗೊಂಡು ಆರಾಮಿದ್ರೆ ಆತಂತೇಳಿ. ಹಾಗಾಗಿ ಪ್ರಬಲ ಕಾಂಪಿಟೇಟರ್ ರಮೇಶ್ ಹುಡಿದ್ರು ಪ್ರಬಲ ಕಾಂಪಿಟೇಟರ್, ಹಿಂದೆ ಕಡಾಡಿಯವರು ಮಂತೇಶ್ ಕಡಾಡಿ ನಿಂತಿದ್ರು. ಈ ಸಲ ಎಷ್ಟು ಮಟ್ಟಿಗೆ ಅವರು ಪ್ರಬಲರಾಗ್ತಾರೋ ಅಥವಾ ಅವ್ರಿಗೆ ಕಾಂಗ್ರೆಸ್ನಾಗ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇವತ್ತು. ಅದಕ್ಕಾಗಿ ನಾವು ಅವ್ರು ನಡ್ಕೊಮ್ಮೆ ತಮ್ಮ JDS ನಮ್ಮ ರಾಯಭಾಗದ ಪ್ರತಾಪ್ ರಾವ್ರನ್ನ ಕರ್ಕೊಂಡ್ಬಂದು ನಾವು ಮಾಡಿಸಿ ಹೋಗಿದ್ದು, ನಿಮಗೆ ಗೊತ್ತದ ಟಿಕೆಟ್ ಸಿಕ್ಕಿದ್ರೆ ನಾವು ನೋಡ್ತೀವಿ ಅಂತ. ಅವ್ರಿಗೂ ಭಯ ಅದ ಟಿಕೆಟ್ ಸಿಗ್ತದಿಲ್ಲ ಅಂತೇಳಿ. ಇದರಲ್ಲಿ ಕಡಾಡಿಯವರು ನಮ್ಮ ಮಹಂತೇಶ್ ಕಡಾಡಿಯವರು ಪ್ರತಿಸ್ಪರ್ಧಿ ಆದರೂ ಸಹಿತ ಗೆಲ್ಲುವ ಒಂದು ಚುನಾವಣೆ ಗೆಲ್ಲುವ ತಂತ್ರದಲ್ಲೇ ನಮ್ಮ ಜಾರಕಿಹೊಳಿ ಕುಟುಂಬ, ಅದರಲ್ಲೂ ರಮೇಶ್ ಜಾರಕಿಹೊಳಿಯವರಾಗಿರೋದು ಗೋಕಾಕ್ ಗೆಲ್ಲುವ ವಿಷಯದಲ್ಲಿ ಅವರು ಭಾಳಷ್ಟು ಏನಪ್ಪ ಅಂತಂದು ಪ್ರವೀಣರಾಗಿದ್ದಾರೆ. ಅವರು ಸೋಲಿಸೋದು ಸ್ವಲ್ಪ ಕೆಲಸ ಅಲ್ಲ. ಅದಕ್ಕೆಲ್ಲ ಬಾಲಚಂದ್ರ ಜಾರಕಿಹೊಳಿ ಎದುರಾಳಿನೂ ಅಲ್ಲಿ ಅಂತ ಹೇಳ್ಕೊಂತ ನಾಯಕರಿಲ್ಲ. ಮತ್ತು ಮಾನ್ಯ ನೋಡಿದ್ರು ನಾವು ವೀರಣ್ಣ ಕಡಾಡಿ ಅವರು ಸ್ವತಃ ತಮ್ಮ ಒಬ್ಬ ಸಾಕ್ಷಿದಾನ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಪಾಪ ಅವ್ರಿಗೆ. ಹೀಗಾಗಿ ಅವ್ರು ಎಷ್ಟು ಮಟ್ಟಿಗೆ ಅಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ವಿರುದ್ಧವಾಗಿ ಮತ್ತು ಅವರು ಇಬ್ಬರು BJPಗರು ನಿಲ್ಲಕ್ಕೆ ಸಾಧ್ಯದನ ಅಂದರೆ ಇಬ್ಬರು ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗ್ತವೆ. ಈರಣ್ಣರಿಗೆ ಕೊಡಬೇಕು, ಇಲ್ಲ ಇನ್ನೊಂದು ನಮ್ಮ ಬಾಲಚಂದ್ರ ಅವ್ರಿಗೆ ಕೊಡಬೇಕು. ಅಲ್ಲಿ ಗೆಲ್ಲೋ ಕುದುರೆ ಯಾರ ಅಂದಾಗ ಸಹ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಅವ್ರಿಗೆ ಅದ ಅಂತೇಳಿ. ಈ ದಿಶೆಯಲ್ಲೇ ಬಾಲಚಂದ್ರ ಜಾರಕಿಹೊಳಿ ರೆಡ್ಡಿ ಎದುರಾಳಿ ಯಾರಿಲ್ಲ. ಇವೆರಡದಾಯಿತು. MKM ರೆಡ್ಡಿಯಲ್ಲೇ ಅಷ್ಟಿಗೆ ಏನೋ ಇರ್ಬೋದಿಲ್ಲ ಅಂತೆಲ್ಲ ಅವ್ರನ್ನೂ ಏನೋ ಅಡ್ಜಸ್ಟ್ ಹಾಕೋದು. ಅವ್ರು ನಾಳೆ BJPಗೆ ಎಷ್ಟು ಮಟ್ಟಿಗೆ ಟಿಕೆಟ್ ಕೊಡ್ತಾರೆ, ಯಾಕಂದ್ರೆ ಒಂದು ಕಡೆ ಬಾಲಚಂದ್ರ ಇದ್ದಾರೆ, ನಮ್ಮ ಜಾರಕಿಹೊಳಿ ಅವರು ಇದ್ದಾರೆ, ಮತ್ತು ನಾಳೆ ಕತ್ತಿ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆದರೆ ಅಷ್ಟಿಗೆ ಅವ್ರು ಸಪೋರ್ಟ್ ಹೇಗೆ ಮಾಡ್ತಾರಲ್ಲ, ಇವೆಲ್ಲನೂ ಕ್ಯಾಲ್ಕುಲೇಷನ್ ಇದ್ದಾವೆ. ಏನೂ ಆಗಲಿ ಒಟ್ಟಲ್ಲಿ ಇದು ಡೆವಲಪ್ಮೆಂಟ್. DCC ಬ್ಯಾಂಕಿನ ಅಧ್ಯಕ್ಷರು ಯಾರು ಆಗ್ತಾರೆ, ಯಾರಿಲ್ಲ ಅನ್ನೋದು ಈಗ ನಿಧಾನಕ್ಕೆ ನಗಣ್ಯ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.